ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಕೀಮಾ ಮಟರ್ ಮಸಾಲ. ಅದ್ಭುತವಾಗಿರುತ್ತೆ, ಟೇಸ್ಟ್ ಮಾತ್ರ ಹೇಳೋದೇ ಬೇಡ. ನೋಡ್ತಿರ್ಬೋದು ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ. ನೀವು ಯಾವಾಗಲೂ ಕೈಮಾ ಅಂತ ಹೇಳಿದ್ರೆ ಉಂಡೆ ಮಾಡಿರ್ತೀರಾ, ಕೈಮಾ ಉಂಡೆಗಳು ಸಾರು ಅಥವಾ ಒಂದು ಫ್ರೈ. ಈ ಒಂದು ವಿಭಿನ್ನವಾಗಿ ಕೈಮಾ, ಚಿಕನ್ನಿನ ಒಂದು ಕೈಮಾ ಜೊತೆಗೆ ಹಸಿ ಬಟಾಣಿಯನ್ನು, ಒಂದು ಒಳ್ಳೆ ಕಾಂಬಿನೇಷನ್. ಈ ಎರಡನ್ನು ಉಪಯೋಗಿಸಿ ಅದ್ಭುತವಾದ ರೀತಿಯಲ್ಲಿ ಈ ಒಂದು ಚಿಕನ್ ಕೈಮಾ ಫ್ರೈ ಅಥವಾ ಒಂದು ಮಸಾಲ ಥರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಬೋದು ಈ ವಿಡಿಯೋದಲ್ಲಿ. ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಈ ವಿಡಿಯೋ ನೋಡಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ಮೊದಲನೇದಾಗಿ ನಾನಿಲ್ಲಿ ಸುಮಾರು ಒಂದು 500 ಗ್ರಾಮ್ ಅಷ್ಟು ಚಿಕನ್ನ ನಾನು ಬ್ರೆಸ್ಟ್ಸ್ನ ಯೂಸ್ ಮಾಡಿದ್ದೀನಿ. ಅದರ ಜೊತೆಲಿ ಸ್ವಲ್ಪ ಫ್ಯಾಟನ್ನು ಯೂಸ್ ಮಾಡಿಬಿಟ್ಟು ಈ ರೀತಿ ಮಿಕ್ಸಿಲಿ ಒಂದೆರಡು ಸತಿ ಪಲ್ಸ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಸೊ ಈಗ ಮ್ಯಾರಿನೇಷನ್ಗೆ ಏನು ಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾನೆ, ಜೊತೆಲಿ ಸ್ವಲ್ಪ ಅರಿಶಿನ, ಇದು ಬಂದ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 3 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು, ಸ್ವಲ್ಪ ಬೀಟ್ ಮಾಡಿರ್ತಕ್ಕಂಥದ್ದು ಹಾಕಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಸೊ ಈಗ ಇವನ್ನೆಲ್ಲನೂ ಚಂದ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆಲ್ಲ. ಈಗ ಇದೊಂದು 30 ನಿಮಿಷಗಳ ಕಾಲ ರೆಸ್ಟ್ ಆಗಲಿಕ್ಕೆ ಬಿಡುವ. ಈಗ ಮಿಕ್ಸಿಗೆ ಒಂದು ಮಸಾಲೆ ಥರ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1 ಕಟ್ಟನಷ್ಟು ಅಥವಾ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ. ಹಾಗೆ 1 ಹಿಡಿಯಷ್ಟು ಫ್ರೆಶ್ ಮಿಂಟ್ ಅಥವಾ ಪುದೀನನ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಅಥವಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಸುಮಾರು ನಾನು ಇಲ್ಲಿ ಒಂದು 8 ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಸೂಪರ್ ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡ್ತಿದ್ರಲ್ಲ, ಈ ಪೇಸ್ಟ್ ಇಷ್ಟು ಫೈನ್ ಆಗಿರಬೇಕಾಗತ್ತೆ, ಎಲ್ಲೂ ಸಹ ಕೋರ್ಸಿಲ್ಲ. ಇಷ್ಟು ಮೆದು ಪೇಸ್ಟ್, ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗುತ್ತೆ. ಸೊ ಈಗ ಈ ಪೇಸ್ಟನ್ನ ಪಕ್ಕಕ್ಕೆ ಇಟ್ಕೊಳ್ತಾನೆ. ಸೊ ಈಗ ಮೊದಲನೇದಾಗಿ ಒಂದು ಅಗಲ ಇರ್ತಕ್ಕಂಥ ಪ್ಯಾನನ್ನು ತೊಗೊಳ್ಳಿ. ಸ್ವಲ್ಪ ಪ್ಯಾನ್ ಅಗಲ ಇದ್ರೆ ನಿಮಗೆ ಕುಕಿಂಗ್ ಪ್ರೊಸೆಸ್ ಈಸಿ ಆಗುತ್ತೆ. ಸೊ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಇಲ್ಲಿ ಹೋಲ್ ಗರಂ ಮಸಾಲ ಬಂದ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್. ಹಾಗೆ ಇದನ್ನು ಚಂದ ಸ್ವಲ್ಪ ಒಂದು ಹೊಂಬಣ್ಣ ಬರೋವರೆಗೂ ಅಥವಾ ಒಂದು ಒಳ್ಳೆ ಘಮ ಬರೋವರೆಗೂ ಇದನ್ನು ಹುರಿಬೇಕಾಗತ್ತೆ. ಸೊ ಈಗ ಇದರಲ್ಲಿ ಒಂದು 100 ಗ್ರಾಮ್ ಅಷ್ಟು ಸಣ್ಣ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ, ಹೆಚ್ಚು ಕಮ್ಮಿ 100 ಗ್ರಾಮ್ ಅಷ್ಟು. ಈಗ ಈ ಈರುಳ್ಳಿಯನ್ನು ಸುಮಾರು ಒಂದು ಸ್ವಲ್ಪ ಪಾರದರ್ಶಕ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಇದನ್ನು ಹುರಿಬೇಕಾಗತ್ತೆ. ನೋಡ್ತಿದ್ರಲ್ಲ, ಈಗ ಈರುಳ್ಳಿ ಹೆಚ್ಚು ಕಮ್ಮಿ ಸಾಫ್ಟ್ ಆಗಿಬಿಟ್ಟಿದೆ. ಈಗ ಏನೇನು ಸ್ವಲ್ಪ ಲೈಟ್ ಬ್ರೌನ್ ಟರ್ನ್ ಆಗುತ್ತೆ. ಇಷ್ಟ ಆದರೆ ಆನಿಯನ್ಸ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತೇನೆ. ಹಾಗೆ ಒಂದು ಟೇಸ್ಟ್ಗೋಸ್ಕರ ಒಂದು 10 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಳ್ಳುವ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿಬೇಕಾಗುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಇದರಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಬಟಾಣಿ, ಫ್ರೆಶ್ ಪೀಸ್ ಅಥವಾ ನೀವು ಫ್ರೋಸನ್ ಪೀಸನ್ನು ಸಹ ಯೂಸ್ ಮಾಡ್ಬೋದು. ಈಗ ಇದನ್ನು ಚೆಂದ ಕುಕ್ ಮಾಡೋಣ, ಹೆಚ್ಚು ಕಮ್ಮಿ 2 ನಿಮಿಷಗಳ ಕಾಲ. ಈಗ ಇದರಲ್ಲಿ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ, ಆ ಒಂದು ಮಿಶ್ರಣ ಪ್ರತಿಯೊಂದನ್ನು ಹಾಕಿಬಿಟ್ಟು ಈಗ ಈ ಮಟನನ್ನು, ಈ ಒಂದು ಚಿಕನನ್ನು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಕುಕ್ ಆಗಲಿಕ್ಕೆ ಬಿಡುವ. ನೋಡಿ, ಸುಮಾರು ಒಂದು 10 ನಿಮಿಷ ಆಗಿದೆ. ಈಗ ನೋಡಿ, ಎಲ್ಲ ಸ್ವಲ್ಪ ನೀರನ್ನು ಬಿಟ್ಕೊಂಡಿರುತ್ತೆ ಈ ಒಂದು ಚಿಕನ್ ಅಂತಕ್ಕಂಥದ್ದು. ಸೊ ನೋಡ್ತಿದ್ರಲ್ಲ, ಇಲ್ಲಿ ನೀರು ಕಾಣಿಸ್ತಾ ಇರ್ಬೋದು ನಿಮಗೆ. ಇಷ್ಟು ಮಾತ್ರ ಅದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಎಲ್ಲ ಹೊರಗೆ ಬಂದಿದೆ. ಸೊ ಈಗ ಏನು ಮಾಡಬೇಕಾಗತ್ತೆ ನಾವು ಅಂತ ಹೇಳಿದ್ರೆ, ಇದನ್ನು ಚೆಂದ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ನಾವು ಮೊದಲೇ ಮಾಡಿದ್ವಲ್ಲ ಈ ಒಂದು ಗ್ರೀನ್ ಮಸಾಲ ಪೇಸ್ಟ್ ಇತ್ತಲ್ಲ, ಆ ಮಸಾಲ ಎಲ್ಲನೂ ಹಾಕೋಬಿಡೋಣ. ಈ ಕೊತ್ತಂಬರಿ, ಮೆಣಸಿನಕಾಯಿ ಮತ್ತು ಪುದೀನ ಐತಲ್ಲ, ಆ ಒಂದು ಪೇಸ್ಟು. ಇದ್ರ ಜೊತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದರಲ್ಲೇ ಹಾಕೊಂಡ್ಬಿಡುವ. ಜೊತೆಗೆ ಕಸ್ತೂರಿ ಮೆಂತ್ಯ ಏನಿರುತ್ತಲ್ಲ, ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಅಂದರೆ ಗರಂ ಮಸಾಲ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಈಗ ಪ್ರತಿಯೊಂದನ್ನು ಒಂದಕ್ಕೊಂದು ಹೊಂದ್ಕೋಬೇಕು, ಹೈ ಫ್ಲೇಮಲ್ಲೇ ಮಾಡಬೇಕು ಇದನ್ನು.
ಈಗ ಪರ್ಫೆಕ್ಟ್ ಆಗಿ ಆಗಿದೆಯಲ್ಲ, ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಡುವ. ನೋಡಿ ಸುಮಾರು ಒಂದು 10 ನಿಮಿಷ ಆಗಿದೆ. ಲಿಡ್ಡನ್ನು ಓಪನ್ ಮಾಡಿ ನೋಡಿದ್ರೆ ಪರ್ಫೆಕ್ಟ್ ಆಗಿದೆ ಆಗ್ತದೆ. ನೋಡಿ ನೀರಿನ ಅಂಶ ಸಹ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಈಗ ಏನಾಗುತ್ತೆ, ಈಗ ಚಂದ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಎಲ್ಲ ಉದುರುದ್ರಾಗೆ ಮ್ಯಾಕ್ಸಿಮಮ್ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿರುತ್ತೆ. ಈಗ ಆ ಒಂದು ಬಟಾಣಿ ಸಹ ಅಷ್ಟೇ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈಗ ಇದು ಆಪ್ಷನಲ್, ಒಂದು ಅರ್ಧ ಇಂಚಷ್ಟು ಜಿಂಜರ್ ಏನಿದೆ, ಜಿಂಜರ್ನ ಜೂಲಿಯನ್ಸ್ ಆಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕೊಳ್ತೀನಿ. ಮತ್ತು ಖಾರಕ್ಕೆ ಬೇಕು ಅಂತ ಹೇಳಿದ್ರೆ, ಒಂದೊಳ್ಳೆ ಪಂಚ್ ಬೇಕು ಅಂತ ಹೇಳಿದ್ರೆ ಫ್ರೆಶ್ಲಿ ಕ್ರಶ್ಡ್ ಪೆಪ್ಪರನ್ನು ನಾನು ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅಷ್ಟೇಪ್ಪ. ಈಗ ಪ್ರತಿಯೊಂದನ್ನು ಚಂದ ಮಿಕ್ಸ್ ಮಾಡುವ. ಇನ್ನು ಸ್ವಲ್ಪ ನಿಮಗೆ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ವರೆಗೂ ಕುಕ್ ಮಾಡಿ. ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತೆ, ನೀರಿನ ಅಂಶ ಎಲ್ಲ ಹೊರಗೆ ಬಂದಿರುತ್ತೆ. ಈಗ ಪರ್ಫೆಕ್ಟ್ ಆಗಿದೆ. ಫಿನಿಶ್ ಮಾಡೋದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಒಂದು ಕೊನೆ ಸತಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ. ನೋಡ್ತಿದ್ರಲ್ಲ ಆ ಕನ್ಸಿಸ್ಟೆನ್ಸಿ ನೋಡಿ, ಆ ಕಲರ್ ನೋಡಿ. ನಿಮ್ಗೆ ಇನ್ನು ಸ್ವಲ್ಪ ನೀರು ಬೇಕಾ, ಇನ್ನು ಸ್ವಲ್ಪ ನೀರು ಬೇಕಂತ ಹೇಳಿದ್ರೆ ನೀವು ಇನ್ನು ಸ್ವಲ್ಪ ನೀರನ್ನು ಉಪಯೋಗಿಸ್ಕೋಬಹುದು. ಸೊ ನನಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇದನ್ನು ಯಾವುದೇ ರೀತಿಯಾದ ಒಂದು ಫ್ಲ್ಯಾಟ್ ಬ್ರೆಡ್ಸ್, ಚಪಾತಿ, ಈವನ್ ಪಾವ್ ಬರುತ್ತಲ್ಲ, ಬಾಂಬೆ ಆ ಕಡೆ ಎಲ್ಲ ಬಂದಾಗ ಲಾದಿ ಪಾವ್ ಅಂತ ಕರೀತಾರೆ, ಆ ಪಾವ್ ಜೊತೆಗೂ ಸಹ ಇದು ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಚಪಾತಿ, ಪೂರಿ ಅಷ್ಟಕ್ಕೆ ಒಂದು ರೈಸ್ಗೆ ಸೈಡ್ ಡಿಶ್ ಆಗು ಸಹ ಇದನ್ನು ಉಪಯೋಗಿಸ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ರೆಗ್ಯುಲರ್ ಆಗಿ ಯಾವಾಗಲೂ ನಾವು ಮನೇಲಿ ಕೈಮಾ ಅಂತ ಹೇಳಿದ್ರೆ ನೀವೇನು ಅನ್ಕೊಳ್ತೀರಾ, ಕೈಮಾ ಉಂಡೆ ಮಾಡ್ಬೋದು, ಕೈಮಾ ಫ್ರೈ ಮಾಡ್ಬೋದು. ಬಟ್ ಈ ಥರ ಒಂದು ವಿಭಿನ್ನವಾಗಿರ್ತಕ್ಕಂಥ ನಮ್ಮ ನಾಟಿ ಶೈಲಿಯಲ್ಲಿ ಈ ಒಂದು ಚಿಕನ್ ಫ್ರೈನ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.